ಇವತ್ತು ಮಟರ್ ಹಸಿ ಬಟಾಣಿ ಕಾಳ್ದು ಚಪಾತಿ ಮಾಡೋಣ. ಪರೋಟ, ಮಟರ್ ಪರೋಟ ಸಖತ್ತಾಗಿರ್ತೈತಿ. ನಗ್ತಾ ಇರಿ, ನಗಿಸ್ತಾ ಇರಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಬಟಾಣಿ ಕಾಳ್ದು ನಾನು ಹಸಿ ಬಟಾಣಿ ಕಾಳ್ದು ಪರೋಟ ಮಾಡ್ತಾಯಿದ್ದೀನಿ. ಮಟರ್ ಅಂತಾರಲ್ಲ ಈ ಕಡೆ ಎಲ್ಲ, ಮಹಾರಾಷ್ಟ್ರ ಕಡೆ ಎಲ್ಲ, ಅದಕ್ಕೆ ನಾನು ಮಟರ್ ಪರೋಟ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಮಟರ್ ತೊಗೊಂಡಿದ್ದೀನಿ. ಮಟರ್ ಪರೋಟ ಮಾಡಲಿಕ್ಕೆ ಏನೇನು ತೊಗೋಬೇಕಂತ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ. ಹಾಗೆ ಇಲ್ಲಿ ಖಾರ ಇರೋ ಅಂದರೆ ಇದು ಚಟ್ನಿ ಅದೇನು ಬೇಕಾಗಲ್ಲ. ಖಾರ ಇರೋ ಹಸಿಮೆಣ್ಸಿನ್ಕಾಯಿ ಒಂದು 4-5 ನಾನು ಇದು ಮುರಿದು ಅದಕ್ಕೆ ಹಾಕ್ಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಹಾಗೆ ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವು, ಕೊತ್ತಂಬರಿ ಎಲ್ಲ ಚೆನ್ನಾಗಿ ಹಾಕ್ಕೊಳೋದ್ರಿಂದ ಗ್ರೀನಿಶ್ ಆಗಿ ಚೆನ್ನಾಗಿ ಆಗ್ತತಿ ಅಂತಂದೇಳಿ. ಹಾಗೆ ಮತ್ತು ಇಲ್ಲಿ ಜೀರಿಗೆ ಮತ್ತು ಬೆಳ್ಳುಳ್ಳಿ, ರುಚಿ ತಕ್ಕಷ್ಟು ಉಪ್ಪು, ಇವನ್ನೆಲ್ಲ ಏನು ಮಾಡಬೇಕಂತಂದರೆ ಪಲ್ಸ್ ಮೋಡಲ್ಲಿ ನಾವು ರುಬ್ಕೋಬೇಕು. ಇದನ್ನು ಗರ್ರ ಅಂತಂದೇಳಿ ಅನ್ನಿಸ್ಬಾರ್ದು. ಇದು ತುಂಬ ಚೆನ್ನಾಗಿರ್ತೈತಿ. ನನ್ನ ವಿಡಿಯೋದಲ್ಲಿ ಪನ್ನೀರ್ ಪರೋಟ ಇದೆ, ಪಾಲಕ್ ಪರೋಟ ಇದೆ, ಮೆಂತ್ಯ ಪರೋಟ, ಆಲೂ ಪರೋಟ ಇವೆಲ್ಲ ಇದ್ದಾವೆ. ಮತ್ತು ಮಟರ್ ಪರೋಟ ಇಲ್ಲ. ಮಟರ್ ಪರೋಟ ನಾನು ಆ್ಯಕ್ಚುಲಿ ಮಾಡಿದ್ದೀನಿ ಸುಮಾರು ಸಲ, ಬಟ್ ನನಗೆ ಹಾಕೋಕ್ಕಾಗಿರಲಿಲ್ಲ. ನನಗೆ ಹಾಗೆ ಸುಮ್ಮನೆ ಇವತ್ತು ನೆನಪಂತು, ನಾನೆಲ್ಲ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟಿದ್ದೆ. ನಾನು ಬಟಾಣಿ ಕಾಳು ಪಲ್ಯ ಮಾಡಿದ್ರಾಯ್ತು ಅಂತ. ಆಮೇಲೆ ಅನ್ನಿಸ್ತು ನಾನು ಹೇಗಿದ್ದರೂ ಮಟರ್ ಪರೋಟ ತೋರಿಸಿಲ್ಲ, ಮಾಡಿಬಿಟ್ಟು ತೋರ್ಸೋಣ ಅಂತಂದೇಳಿ ಅನ್ನಿಸ್ಬಿಟ್ಟು ನಾನು ಹಾಗೆ ಮಟರ್ ಪರೋಟಕ್ಕೆ ರೆಡಿ ಮಾಡಿಕೊಂಡೆ. ನಾನು ನೋಡಿ ಚಪಾತಿ ಹಿಟ್ಟ ಒಂದು ಸ್ವಲ್ಪ ಸಾಫ್ಟಾಗಿ ನಾನು ಕಲಿಸ್ಕೊಂಡಿದ್ದೀನಿ. ನೀವು ಒಂದು ಸ್ವಲ್ಪ ಗಟ್ಟಿಯಾಗಿನ ಕಲಿಸ್ಕೊಳ್ರಿ, ಯಾಕೆಂತ ನಾನು ಮುಂದೆ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತಾ ಏನು ಅಂತಂದು ಹೇಳಿಬಿಟ್ಟು. ನಾನು ಒಂದು 7-8 ಮಾಡ್ಕೊಂಡ್ರಾಯ್ತು ಅಂತಂದು ಹೇಳಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಉಳ್ಳಿ ಮಾಡಿಕೊಂಡು ಹಾಗೆ ಇಲ್ಲಿ ನಾನು ಲಟ್ಟಿಸ್ಕೊಂಡು ಹಂಚು ಕಾಯಕ್ಕಿಟ್ಟಿದ್ದೀನಿ. ಲಟ್ಟಿಸ್ಕೊಂಡು ಒಂದೊಂದೇ ಹಾಕಿಬಿಟ್ಟು ನಾನು ಮಾಡ್ಕೊತೀನಿ. ನೀವು ಯಾವ ಸೇಪ್ ಬೇಕಾದ್ರೂ ಆ ಸೇಪ್ ಮಾಡ್ಬೋದು. ಇಲ್ಲಿ ಏನಂದ್ರೆ ಪನ್ನೀರ್ ಪರೋಟ ಮತ್ತು ಆಲೂ ಪರೋಟ ಮಾಡ್ತಾವಲ್ಲ ಆ ಥರ ಫಿಲ್ ಮಾಡಿಬಿಟ್ಟು ಇಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕ್ವೇರ್ ಆಗಿನೂ ಮಾಡ್ಕೋಬೋದು. ನಾನು ಒಂದೊಂದೇ ತೋರಿಸ್ತೀನಿ. ಮತ್ತು ಮನೇಲಿ ಚೀಸ್ ಸಿಕ್ಕಾಬಟ್ಟೆ ಇತ್ತು, ಅದು ತಂದು ಹಾಗೆ ಅಮೂಲದ್ದು ಇಟ್ಬಿಟ್ಟಿದ್ದೇವೆ, ಮಾಡೇ ಇಲ್ಲ. ಸರಿ ಚೀಸ್ ಹಾಕಿ ಮಾಡೋಣ ಅಂತಂದು ಹೇಳಿ ಚೀಸನ್ನು ಹಾಕಿದ್ದೀನಿ. ಆ್ಯಕ್ಚುಲಿ ಇದು ಬರೀ ಮಟರ್ ಪರೋಟ ಅಲ್ಲ, ಚೀಸ್ ಮಟರ್ ಪರೋಟ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗತಿ. ಇಲ್ಲಿ ಅದಕ್ಕೆ ನಾನು ಗೋಧಿ ಹಿಟ್ಟೆ ತಗೊಂಡಿದ್ದೀನಿ. ಮತ್ತು ಇವಾಗ ನಾನು ನೋಡ್ರಿ ಒಂದೊಂದೇ ಫಿಲ್ ಮಾಡ್ಕೊತಾ ಹೋಗ್ತೀನಿ, ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಳ್ರಿ. ಇದನ್ನು ಹಾಕಿಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ರಿ. ಯಾಕಂತಂದ್ರೆ ಇದನ್ನ ಹಾಗೆ ಹಾಕಿ ಕೈ ಬಿಟ್ಟುಬಿಟ್ರೆ ನಂದು ಚಪಾತಿ ಬಿಟ್ಟು ಬೇರೆ ನಾನು ಮೆದುವಾಗಿ ನಾದ್ಕೊಂಡಿದ್ದೀನಿ ಒಂದು. ಮತ್ತು ಏನು ಮಾಡಿದ್ದೀನಿ ಅಂತಂದ್ರೆ ನಾನು ಉಪ್ಪು ಹಾಕಿ ರುಬ್ಬಿದ್ನಲ್ಲ, ಉಪ್ಪು ಹಾಕಿ ರುಬ್ಬಬೇಕಾದ್ರೆ ಉಪ್ಪು ಹಾಕಿ ರುಬ್ಬಿ ನಾನು ತುಂಬ ಹೊತ್ತು ಬಿಟ್ಟೆ ಸ್ವಲ್ಪ ಹೊತ್ತು ಇಲ್ಲೇ. ಹಾಗಾಗಿ ಅದೆಲ್ಲ ನೀರು ಬಿಟ್ಬಿಟ್ಟೈತಿ, ಹಂಗಾಗಿ ಸ್ಪ್ರೆಡ್ ಆಗಿಬಿಡ್ತದೆ ಆ ಕಡೆ ಈ ಕಡೆ. ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಾನು ಸ್ಕ್ವೇರಾಗಿ ಮಾಡ್ಕೊತಾ ಇದ್ದೀನಿ. ಸ್ಕ್ವೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗ್ತದೆ ಅಂತಂದು ಹೇಳಿಬಿಟ್ಟು, ಡಿಫ್ರೆಂಟ್ ಪರೋಟ ಗತಿ ಆಗುತ್ತೆ ಅಂತಂದು ಹೇಳಿಬಿಟ್ಟು, ನಾವು ರೆಡಿಮೇಡ್ ಪರೋಟ ತಂದಿರ್ತಾವಲ್ಲ ಆ ಟೈಪ್ ಆಗುತ್ತೆ ಅಂತಂದು ಹೇಳಿಬಿಟ್ಟು, ಅದಕ್ಕೆ ಇದನ್ನು ಒಂದು ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ರಿ. ಅದಕ್ಕೆ ನಾನು ಒಂದು ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ಕೊಳ್ಬೇಕಾದ್ರೆ ಗಟ್ಟಿ ನಾದ್ಕೊಳ್ರಿ ಅಂತ ಹೇಳಿದ್ದು. ಹಾಗೆ ಮತ್ತು ನೀವು ಇನ್ನೂ ಒಂದು ಐಡಿಯಾ ಮಾಡ್ಬೋದು. ಇದಕ್ಕೆ ನೀವು ಉಪ್ಪನ್ನು ಹಾಕದೇ ಚಪಾತಿ ಹಿಟ್ಟಿಗೆ ಜಾಸ್ತಿ ಉಪ್ಪು ಹಾಕಿ ಕಲಿಸ್ಕೊಂಡು ಈ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಡ್ದೈತಿ. ನಾನು ಏನಂದರೆ ರುಬ್ಬಿಬಿಟ್ಟು ಭಾಳ ಹೊತ್ತಿಗೂ ಬಿಟ್ಟನಲ್ಲ, ಅದಕ್ಕೆ ಅದು ನೀರು ಬಿಡ್ಕೊಂಬಿಟ್ಟು ಸ್ಪ್ರೆಡ್ ಆಗುತ್ತೆ ಅಷ್ಟೇ. ಏನಿಲ್ಲ, ನಿಧಾನಕ್ಕೆ ಮಾಡ್ಕೊಂಡ್ರೆ ಚೆನ್ನಾಗೇ ಆಗ್ತತಿ. ಇವಾಗ ಒಂದು ಪರೋಟ ಹಾಗೆ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ಸರ್ಕಲ್ಲಾಗಿ ನಾನು ಮಾಡೋದನ್ನು ತೋರಿಸ್ತೀನಿ. ಮತ್ತೊಂದು ಪರೋಟಕ್ಕೆ ಸುತ್ತ ಬರ್ತಾ ಇದೆ ಅದು, ಯಾಕಂದರೆ ನೀರಿನ ಅಂಶ ಜಾಸ್ತಿ ಆಗಿರ್ತದೆ ಉಪ್ಪೆಲ್ಲ ಹಾಕಿರೋದಕ್ಕೆ. ಅದಕ್ಕೆ ಪರವಾಗಿಲ್ಲ, ಆದರೂ ತುಂಬ ಚೆನ್ನಾಗ್ತತಿ, ಏನು ಪರವಾಗಿಲ್ಲ, ಎಲ್ಲ ಹೊರಗೆ ಬರೋಂಗಿಲ್ಲ, ಮಾಡ್ಕೊಳ್ರಿ, ಸಖತ್ತಾಗಿರ್ತತಿ. ಮತ್ತು ಏನಂತಂದ್ರೆ ಹಾಗೆ ಚೀಸ್ ಹಾಕಿ ಒಂದು ಮಾಡ್ತಾಯಿದ್ದೀನಿ. ಮತ್ತು ಏನಂದರೆ ಒಂದು ಹೀಗೆ ಸರ್ಕಲ್ ಹಾಕಿ ಒಂದು ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಐಡಿಯಾ, ಒಂದು 3-4 ಐಡಿಯಾ ಥರ ನಾನು ತೋರಿಸಿದ್ದೀನಿ. ಒಂದೊಂದೇ ನೋಡ್ಕೊಳ್ರಿ ನೀವು, ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ. ಆದರೆ ಸಖತ್ತಾಗಿರ್ತೈತಿ. ಬಟಾಣಿ ಕಾಳೆಲ್ಲ ತಿಂದೇ ಇರೋರಿಗೆ, ಹಸಿ ಬಟಾಣಿ ಕಾಳು ತಿಂದೇ ಇರೋರಿಗೆ ಈ ಥರ ಎಲ್ಲ ಪರೋಟ ಮಾಡ್ಕೊಡ್ಬೋದು. ಮಕ್ಕಳಿಗಂತೂ ಅಯ್ಯೋ ಮಕ್ಕಳೆಲ್ಲ ಇಷ್ಟಪಡ್ತಾರೆ, ಹಸಿ ಬಟಾಣಿ ಹಾಗೆ ತಿಂತಾರೆ ಅಂತ ನೀವು ಅನ್ಬೋದು. ಬಟ್ ನಮ್ಮ ಮನೇಲಿ ನನ್ನ ಮಗಳು ಮಾತ್ರ ಹಸಿ ಬಟಾಣಿ ಒಟ್ಟೆ ಇಷ್ಟಪಡಲ್ಲ. ಆವಾಗ ನಾನು ಈ ಐಡಿಯಾ ಎಲ್ಲ ಉಪಯೋಗಿಸ್ಬಿಟ್ಟು ಅವಳು ಹಸಿ ಬಟಾಣಿ ತಿನ್ನಲಿ ಅಂತ ಈ ಥರದ್ದೆಲ್ಲ ಪರೋಟ ಅದೆಲ್ಲ ಮಾಡಿಕೊಡ್ತಾ ಇದ್ದೆ. ಮತ್ತು ಚೆನ್ನಾಗಿ ಅನಿಸುತ್ತೆ, ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ. ಮತ್ತು ಇವಾಗ ಸೀಸನಲ್ಲ, ಹಸಿ ಬಟಾಣಿ ಕಾಳು ಪಲ್ಯನೇ ತಿಂದು ಬೇಜಾರಾಗಿರ್ತಾರಲ್ಲ, ಈ ಥರ ಒಂದು ವೆರೈಟಿ ಟಿಫಿನ್ ಎಲ್ಲ ಮಾಡ್ಕೋಬೋದು. ಸಖತ್ತಾಗಿ ಉಬ್ಕೊಂಡು ಚೆನ್ನಾಗಿ ಬರ್ತದೆ ನೋಡಿರಿ ಪರೋಟ. ನಾನು ಇಲ್ಲಿ ಬೇಯಿಸ್ತಾ ಇದ್ದೀನಿ. ಇಲ್ಲಿ ಆಲೂ ಪರೋಟ ಮಾಡ್ತೀವಲ್ಲ ಆ ಥರ ಒಂದು ನಾನು ತುಂಬಿ ನಾನು ಬೇಯಿಸಿದೆ ನೋಡಿರಿ. ಅದು ಸರ್ಕಲ್ ಈ ಟೈಪು ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಉಪ್ಪು ಹಾಕ್ಕೊಳ್ಬೇಡ್ರಿ, ಮಾಡ್ಬೇಕಾದ್ರೆ ಪಟ್ಟಂತ ಹಾಕ್ಕೊಂಡು ಬೇಕಾದ್ರೆ ಅವಾಗ ಮಾಡ್ಕೊಳ್ರಿ.
ಏನು ಪಟ ಅಂತ ಮಾಡಿಬಿಡ್ಬೋದು, ಏನು ತೊಂದರೆ ಇಲ್ಲ. ಹಾಗೆ ಮತ್ತು ನಾನು ಹೇಳಿದ್ನಲ್ಲ ಚೀಸು ಜಾಸ್ತಿ ಇದೆ ಚೆನ್ನಾಗ್ತತಿ ಅಂತಂದು ಹೇಳಿ, ಮಕ್ಳಿಗೆ ಬಾಕ್ಸಿಗೆಲ್ಲ ಈ ಥರ ಹಾಕ್ಕೊಡ್ಬೋದು ನೀವು ಮಾಡಿ. ಚೀಸ್ ಅಂದರೆ ಈಗಿನ ಮಕ್ಕಳಿಗೆ ಚೀಸು ಪನ್ನೀರ್ ಅಂದ್ರೆ ತುಂಬ ಇಷ್ಟ ಅಲ್ಲ. ಅದಕ್ಕೆ ಅಮೂಲದ್ದು ಇದು ಲೇಯರ್ ಇರುತ್ತಲ್ಲ, ಪದರು ಆ ಥರದ್ದಿಲ್ಲ, ಈ ಥರ ಇರೋದಕ್ಕೆ ನಾನು ಸುಮ್ಮನೆ ಹಾಕಿಬಿಟ್ಟು ಅದನ್ನು ಗ್ರೇಟ್ ಮಾಡಲಿಕ್ಕೂ ಸರಿ ಅನ್ನಿಸ್ಲಿಲ್ಲ. ಗ್ರೇಟ್ ಮಾಡಿದೆ, ಅದು ಟೈಮು ಇಲ್ಲ, ಬೆಳಗ್ಗೆ ಟಿಫಿನಿಗೆ ಮಾಡ್ತಾ ಇರೋದು, ಡ್ಯೂಟಿಗೆ ಬೇರೆ ಟೈಮ್ ಆಗಿರುತ್ತಲ್ಲ, ಹಾಗಾಗಿ 2 ಪುರಿ ಗಾತ್ರ ಆದಷ್ಟು ನಾನು ಇಲ್ಲಿ ಚಪಾತಿನ ಉದ್ಕೊಂಬಿಟ್ಟು ಇದನ್ನು ಹಾಕಿಬಿಟ್ಟು ಫಸ್ಟಿಗೆ ಮಟರ್ದು ಪೇಸ್ಟ್ ಎಲ್ಲ ಹಾಕಿ ನೆಕ್ಸ್ಟು ನಾನು ಚೀಸ್ ಹಾಕಿಬಿಟ್ಟು ಈ ಥರ ಸುತ್ತ ಕವರ್ ಮಾಡಿಬಿಟ್ಟು ಆಮೇಲೆ 1-2 ರೌಂಡು ಲಟ್ಟಿಸೋದು ನೋಡ್ರಿ, ತುಂಬ ಚೆನ್ನಾಗಿತ್ತು. ಇದಂತರೂ ಕಟ್ ಮಾಡಿದಾಗ ಚೀಜಿ ಬರುತ್ತಲ್ಲ, ಆ ಥರ ಬಂದಿತ್ತು. ಲಾಸ್ಟಿಗೆ ತೋರಿಸ್ತೀನಿ ನಾನು ಏನು ಚೆನ್ನಾಗಿತ್ತು ಅಂತಂದು ಹೇಳಿ. ನಮ್ಮ ಮನೇಲಿ ಹೇಳ್ತಾಯಿದ್ರು, ಏನಿದು ವೆರೈಟಿ 7-8 ಥರ ಮಾಡಿಬಿಟ್ಟಿಯಲ್ಲ ಅಂತ. ಅಂದರೆ ಒಂದು ಸರ್ಕಲ್ಲು, ಒಂದು ಸ್ಕ್ವೇರು, ಹಾಗೆ ಒಂದು ಚಪಾತಿಗೂ ದೊಡ್ಡಕ್ಕೆ ಹಾಕಿಬಿಟ್ಟು ತುಂಬಿ ಅದನ್ನು ಲಟ್ಟಿಸಿದೆ, ಒಂದು ಈ ಥರ ಫಿಲ್ ಮಾಡಿದೆ. ಅಂದರೆ ನಿಮಗೆ ಯಾವುದು ಅನುಕೂಲ ಆಗುತ್ತೆ, ಬಿಗ್ನರ್ಸ್ ಆದರೆ ಆ ಥರ ಎಲ್ಲ ಮಾಡ್ಕೋಬೋದು, ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಅಂತಂದು ಹೇಳಿ ನಾನು ಎಲ್ಲ ರೀತಿಯಲ್ಲಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿತ್ತು. ಆಮೇಲೆ ಇದು ಗಟ್ಟಿ ಇರೋದಕ್ಕೆ ಚೀಸು ಮತ್ತು ಒಂದು ಗ್ರೇಟ್ ಮಾಡಿಬಿಟ್ಟು ಹಾಕಿ ಮತ್ತೊಂದು ಮಾಡಿದ್ದೀನಿ, ಸಖತ್ತಾಗಿತ್ತು. ಮತ್ತು ಇದು ಆ್ಯಕ್ಚುಲಿ ಇದರಲ್ಲೆಲ್ಲ ಮಸಾಲೆ ಇರೋದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕಿದ್ದೀನಲ್ಲ, ಇದು ಇರೋದಕ್ಕೆ ಬರೀ ಹಾಗೆ ತಿನ್ಬೋದು. ಆದರೂ ನಾನಿಲ್ಲಿ ಶೇಂಗಾ ಚಟ್ನಿ ಮಾಡಿದ್ದೀನಿ. ಶೇಂಗಾ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ಏನು ಸಖತ್ತಾಗಿತ್ತು ಅಂದ್ರೆ, ಈ ಥರ ಗ್ರೀನಿ ಇರೋದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಪಾಲಕ್ ಚಪಾತಿ ಆಗಿರ್ಬೋದು, ಈ ಥರ ಮೆಂತ್ಯ ಪರೋಟ ಆಯ್ತು, ಮತ್ತು ಈ ಥರ ಮಟರ್ ಪರೋಟ, ಅದೆಲ್ಲ ಮಟರ್ ಪರೋಟ ನೀವೇನಾದರೂ ಮಾಡಿರ್ತೀರಾ ಅಥವಾ ಮಾಡಿದ್ದೀರಾ, ಹೇಗೆ ಮಾಡ್ತೀರಿ ಅಂತಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾ ಮಾಡಿದ್ದು ರೀತಿ ಚೆನ್ನಾಗಿದೆಯೋ ಇಲ್ಲೋ ಅಂತಂದು ಹೇಳಿ ನನಗೆ ಕಮೆಂಟ್ ಹಾಕಿ. ಹಾಗೆ ಮಾಡದೇ ಇದ್ದರೆ, ಫಸ್ಟ್ ಟೈಮ್ ನೋಡ್ತಾ ಇರೋದಿದ್ರೆ ಫಸ್ಟ್ ಟೈಮ್ ಅಂತಂದೇಳಿ ನನಗೆ ಕಮೆಂಟ್ ಹಾಕಿ, ಅಂದ್ರೆ ನನಗೆ ನಿಮ್ಮದು ನೀವು ಹಾಕಿರೋ ಕಮೆಂಟ್ ನೋಡಿ ನನಗೆ ಖುಷಿ ಆಗುತ್ತೆ. ನೋಡಿ, ಮತ್ತೊಂದು ಹಾಗೆ ಸ್ಕ್ವೇರ್ ಮಾಡಿದೆ ನಾನು. ಸ್ಕ್ವೇರ್ ಚಪಾತಿನೇ ಪರೋಟನೇ ತುಂಬ ಚೆನ್ನಾಗಿ ಆಗ್ತಾವೆ. ಹೊರಗಡೆ ನಾನು ತಿಂತವೇನೋ ಒಂದು ವೈಬ್ಸ್ ಬರ್ತೈತಿ. ನೋಡಿ ಟ್ರೈ ಮಾಡಿರಿ. ಲಾಸ್ಟಿಗೆ ಅಂತೂ ನಾನು ಏನು ಮಾಡಿದೆ ಅಂತಂದ್ರೆ, ದೊಡ್ಡದು ಚಪಾತಿನೇ ಮಾಡಿಬಿಟ್ಟೆ, ಇದು ಚೀಸನ್ನು ಗ್ರೇಟ್ ಮಾಡಿ ಹಾಕಿಬಿಟ್ಟು ಅದು ಚೆನ್ನಾಗಿತ್ತು. ಈ ಥರನೂ ಮಾಡ್ಕೋಬೋದು ಅಂತಂದು ಹೇಳಿ ಎಷ್ಟೊಂದು ಐಡಿಯಾ ಬಂದವು. ನಾನು ಮೊದಲೇ ಹೇಳ್ದಂಗೆ ಒಂದು ಸರ್ಕಲ್ಲು, ಒಂದು ಚಪಾತಿ, ಒಂದು ಸ್ಕ್ವೇರು, ಆ ಥರ ಎಲ್ಲ ಮಾಡಿದ್ದೀನಿ. ಒಂದು ಪುರಿ ಗತಿ ಮಾಡ್ಕೊಂಡು ತುಂಬಿದ್ದೀನಿ, ಎಲ್ಲ ರೀತಿ ಮಾಡಿದ್ದೀನಿ. ಹಾಗಾದರೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯ್ತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಶೇರ್ ಮಾಡೋದ್ರಿಂದ ಈ ಥರ ಒಂದು ಮಟರ್ ಚಪಾತಿ ಮಾಡ್ಬೋದು ಅಂತ ಬೇರೆಯವ್ರಿಗೂ ಗೊತ್ತಾಗುತ್ತೆ, ನಿಮ್ಮ ಫ್ರೆಂಡ್ಸಿಗೆಲ್ಲ. ಹಾಗೆ ನಾನು ಲಾಸ್ಟಿಗೆ ರಿವ್ಯೂ ಕೊಟ್ಟಿದ್ದೆ ನೋಡಿ, ತಿಂದುಬಿಟ್ಟು ಹೇಗಿದೆ ಅಂತಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ನಿಮ್ಮ ಕಮೆಂಟು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟು ಹೊಸ ರೆಸಿಪಿ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಹಾಗೆ ನಾನು ಮತ್ತೆ ಮಾಡಬೇಕು, ಹೊಸ ರೆಸಿಪಿ ಜೊತೆ ಬರಬೇಕು, ನಿಮ್ಮ ಜೊತೆ ಎಲ್ಲ ಮಾತಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ನೀವು ಕಮೆಂಟು ಮತ್ತು ಲೈಕು ಕೊಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮಟರ್ ಚೀಸದ ಪರೋಟ ಇದು ಈ ಥರನೂ ಮಾಡ್ಬೋದು. ಮತ್ತು ನೋಡಿ, ಇದು ಕೂಡ ಎಷ್ಟು ಚೆನ್ನಾಗೈತಿ, ಪದ್ರ ಕಾಣಂಗಿಲ್ಲ ಅದ್ರಾಗ. ಶೇಂಗಾ ಚಟ್ನಿ, ಮಟರ್ ಪರೋಟ ಸಖತ್ತಾಗಿರ್ತೈತಿ ಟೇಸ್ಟ್.